ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳಿನ ಉಪ್ಸಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಒಂದು ಅರ್ಧ ಚೊಂಬು ಆಗೋಷ್ಟು, ಅರ್ಧ ಲೀಟ್ರ್ ಅನ್ನೋಷ್ಟು ನೀರು ಹಾಕಿದ್ದೀನಿ. ನೀರೇನು ಬಿಸಿ ಆಗೋದೇನು ಅವಶ್ಯಕತೆ ಇಲ್ಲ, ನೀರಿಟ್ಟಿದ್ದೀನಿ ಅಷ್ಟೇ. ನಾನು ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಮೊಳಕೆ ಬಂದಿರೋ ಕಾಳನ್ನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಕಟ್ಟಿರೋ ಅಂಥದ್ದು. ಇದಕ್ಕೆ ಈಗ ನಾನು ಒಂದೆರಡು ಟೊಮೊಟೊನೂ ಕೂಡ ಹಾಕೋತಾ ಇದ್ದೀನಿ ಒಟ್ಟಿಗೆ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋದು, ಕಾಯಿಲಿರೋ ಹಾಲಂಶ ಬಿಡಲಿ ಅಂತ. ಮತ್ತು ಸ್ವಲ್ಪ ಉಪ್ಪು, ಇಷ್ಟು ಹಾಕಿ ಈಗ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದು ವಿಷಲ್ ಆದರೆ ಸಾಕು. ಬನ್ನಿ, ಈಗ ವಿಷಲ್ ಕೂಡ ಬಿಟ್ಟಿದೆ, ಒಂದು ವಿಷಲ್ ಆಗಿದೆ. ಕಾಳು ಕೂಡ ನೋಡಿ, ಹಾಲೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಾಯಿದು. ಈ ರೀತಿ ವೈಟ್ ಇದ್ದರೆ ಕಾಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾಳು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿದೆ, ಬೆಂದೋಗಿದೆ ಎಲ್ಲ. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಬಸ್ಕೋಬೇಕು. ನೋಡಿ, ಈಗ ಕಾಳನ್ನೆಲ್ಲ ನಾನು ಬೇಯಿಸಿರೋಂಥ ಕಾಳನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕಾಳು ಬೇರೆ ಮತ್ತು ನೀರು ಬೇರೆ ಮಾಡ್ಕೋಬೇಕು. ಈಗ ನಾನೊಂದು ಹಂಚನ್ನ ಇಟ್ಕೊಂಡಿದ್ದೀನಿ. ಇದು ಹಂಚು ಯಾವಾಗಲೂ ನಾನು ಮೆಣಸಿನ್ಕಾಯಿ ಹುರಿಯೋಕ್ಕೋಸ್ಕರನೇ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು 15ರಿಂದ 20 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಸಣ್ಣ ಮಾಡಿಕೊಂಡು ಸಣ್ಣ ಉರಿಲೇ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು. ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು. ಇದಾಗಿದೆ, ಆಫ್ ಮಾಡ್ಕೊಬಿಡೋಣ, ಇಲ್ಲಾಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ. ನೋಡಿ, ಈಗ ಹುರಿದಿರೋಂಥ ಎಲ್ಲ ಮೆಣಸಿನ್ಕಾಯಿನೂ ತೊಟ್ಟು ಬಿಡಿಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲು ಪುಡಿ ಮಾಡ್ಕೊಬಿಡೋಣ. ಬನ್ನಿ, ಈಗ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ಪುಡಿಯಾಗಿದೆ. ಬನ್ನಿ, ಈಗ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋಂಥ ಜಾರ್ಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, 1-2 ಕಲ್ಲಷ್ಟು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಇದು ನೀರು ಸಮೇತನೇ ಹಾಕೋತೀನಿ ನಾನು. ಕಾಳು ಬೇಯಿಸಿರೋದು ನೀರಲ್ಲೇ ನೆನೆಯೋಕೆ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ರುಬ್ಕೊಳ್ಳೋಣ. ಬನ್ನಿ, ಈಗ ರುಬ್ಬಿರೋಂಥ ಖಾರನೂ ಕೂಡ ರೆಡಿಯಾಗಿದೆ. ನೋಡಿ, ಈ ರೀತಿ ಆಗುತ್ತೆ. ನಿಮಗೆ ನೀರು ಬೇಕು ಅನ್ನಂಗಿದ್ರೆ ಎಕ್ಸ್ಟ್ರಾ ನೀರು, ಕಾಳು ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ರುಬ್ಕೋಬೋದು. ನಾನು ಹುಣಸೆಹಣ್ಣು ಹಾಕಿದ್ನಲ್ಲ, ಅದರಲ್ಲೇ ಹಾಕಿದ್ದೀನಿ, ಸಾಕಾಗಿದೆ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಮತ್ತು ಅದೇ ಜಾರಿಗೆ ನಾನಿಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ 2 ಟೊಮೊಟ, ಒಂದು ಅರ್ಧ ಸೌಟಾಗೋಷ್ಟು ಬೇಯಿಸಿರೋಂಥ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಉಪ್ಸಾರು ಖಾರ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟು. ಸಾಂಬಾರು ಮಾಡಲಿಲ್ಲ ಅಂದರೂ ಕೂಡ ಖಾರ ಹಾಕ್ಕೊಂಡು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ರುಬ್ಕೊಳ್ಳೋಣ. ಈಗ ಟೊಮೊಟೊನೂ ಕೂಡ ರುಬ್ಕೊಂಡಾಗಿದೆ. ಇದಕ್ಕೆ ನೀರೆಲ್ಲ ಏನೂ ಹಾಕಲ್ಲ, ಬರೀ ಟೊಮೊಟೊ ಕಾಳು ನೀರು ಬೇಯಿಸಿರೋದಾದರೆ ಸಾಕು. ಈಗ ಇದನ್ನು ನಾವು ಬೇಯಿಸಿರೋಂಥ ಕಾಳು ನೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಕಾಳು ಬೇಯಿಸಿರೋಂಥ ನೀರಿಗೆ ರುಬ್ಬಿರೋಂಥ ಕಾಳು ಮತ್ತು ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟೇ, ಬೇಕು ಅಂದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲೊಂದು 2 ಕಲ್ಲಾಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಇದನ್ನು ಬೇಯಕ್ಕೆ ಬಿಡಬೇಕು. ಒಂದು ಮಳ್ಳಿದ್ರೆ ಸಾಕು. ಈಗ ಸಾಂಬಾರು ಕೂಡ ಒಂದು ಮಳ್ಳಿದೆ, ಸಾಕು. ಇಷ್ಟ ಆದರೆ ಆಫ್ ಮಾಡ್ಕೊಬಿಡೋಣ. ಬನ್ನಿ, ಈಗ ನಾನೊಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಆದರೆ ಸಾಕು. ಎಣ್ಣೆ ಕೂಡ ಬಿಸಿಯಾಗಿದೆ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಒಂದು 4 ಜಜ್ಜಿರೋಂಥ ಬೆಳ್ಳುಳ್ಳಿ,
ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ಇವೆಲ್ಲ ಕೂಡ ಫ್ರೈ ಆಗಬೇಕು. ಸ್ವಲ್ಪ ಈಗ ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಸಣ್ಣದಾಗಿ ಉದ್ದದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಕೂಡ 2 ನಿಮಿಷ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಮೊಳಕೆ ಕಾಳನ್ನ ಹಾಕ್ಕೊಳ್ಳೋಣ. ಎಲ್ಲ ಕಾಳು ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ. ಈಗ ಇದ್ರ ಜೊತೆನೆ ಇನ್ನೂ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳೋಣ. ಉಪ್ಪು ನೋಡಿ ನಿಮಗೆ ಸಾಕು ಅಂದರೆ ಹಾಕ್ಕೋಬೇಡಿ. ಸಪ್ಪೆ ಆಯಿತು ಅಂದರೆ ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಇನ್ನು ಎಲ್ಲ ಕರೆಕ್ಟಾಗಿದೆ, ಅದಕ್ಕೆ ನಾನು ಹಾಕ್ಕೋತಾ ಇಲ್ಲ. ಎಲ್ಲನೂ ಹುರ್ಕೊಂಡು ಮಿಕ್ಸ್ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಇದಿಷ್ಟೇ ಇದಾಗಿದೆ. ಇದನ್ನು 1-2 ನಿಮಿಷ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಹಾಗೇನೆ ಈಗ 1-2 ನಿಮಿಷ ಬಿಟ್ಟಿದೆ. ಅದು ಚೆನ್ನಾಗಿ ದಮ್ ಆಗಿದೆ, ಫ್ರೈ ಕೂಡ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಕೂಡ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಬನ್ನಿ ಫ್ರೆಂಡ್, ಮೊಳಕೆ ಕಾಳಿನ ಉಪ್ಸಾರು ರೆಡಿಯಾಗಿದೆ. ಇದ್ರ ಜೊತೆ ಖಾರ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಮುದ್ದೆ ಕೂಡ ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ. ಖಾರ ಅಂತೂ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕೋ ತಿನ್ನೋದ್ರಿಂದ ನಾವು ಒಂದು ಟೈಮ್ ಸಾಂಬಾರು ಮಾಡಲಿಲ್ಲ ಅಂದರೂ ಕೂಡ ಖಾರ ಇದ್ದರೆ ಸಾಕು, ತುಂಬಾ ಚೆನ್ನಾಗಿ ಇರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೊಳಕೆ ಕಾಳಲ್ಲಿ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ಕೋತೀರಾ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.